ಇದೆಲ್ಲ ಏನು ಹೇಳೋದೇ ಇಲ್ಲ ಇದ್ದಾರೆ ಅಂತ ಅವ್ರಿಗೆ ಗೊತ್ತಾಗ್ದಿಲ್ದಂಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ಕಬಾಬು ಬಿರಿಯಾನಿ. ಕರೆಕ್ಟ್. Hi, so welcome back to my new vlog, guys. On them private jets, taking trips. Come back at 6, wake me in your town. And then won't lay today, make me wonder who you might. ಏನ್ ಸಮಾಚಾರ ಅಂತ ಅಂದ್ರೆ, ಹೂ ನೋಸ್ ಮೀ ಬೆಟರ್, ಇವರಿಬ್ಬರಲ್ಲಿ ನನ್ನ ಬಗ್ಗೆ ಯಾರು ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಫಸ್ಟ್ ಕ್ವಶನ್ ಸ್ಟಾರ್ಟ್. ನನ್ಗೆ ಯಾವ ಫುಡ್ ಇಷ್ಟ ಆಗುತ್ತೆ, ವೆಜ್ ಅಂಡ್ ನಾನ್ ವೆಜ್? ಚಿಕನ್. ವೆಜ್ ಅಲ್ಲಿ ಯಾವುದು ಫಸ್ಟ್? ವೆಜ್ ಗೊತ್ತಿಲ್ಲ ಅಷ್ಟೇ. ವೆಜ್ ಅಲ್ಲ, ವೆಜ್ ನಾನು ಯಾವಾಗ್ಲೂ ಕೇಳ್ತಾ ಇರ್ತೀನಿ. ಟೊಮೊಟೊ ಬಾತ್. ಕರೆಕ್ಟ್. ನಾನ್ ವೆಜ್ ಅಲ್ಲಿ ಚಿಕನ್. ಚಿಕನ್ ಎಲ್ಲ ಯಾವುದು? ಕಬಾಬು ಬಿರಿಯಾನಿ. ಕರೆಕ್ಟ್. ನನಗೆ ಯಾವ ಸೀಸನ್ ಅಲ್ಲಿ ಟ್ರಾವೆಲ್ ಮಾಡೋಕೆ ಇಷ್ಟ? ಚಳಿಗಾಲದಲ್ಲಿ. ಕರೆಕ್ಟ್. ನಾವೆಲ್ಲ ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ? ನನ್ಗೆ ಯಾವ ಸಾಂಗ್ ಇಷ್ಟ? ಕನ್ನಡನ ಇಂಗ್ಲಿಷ? ಕನ್ನಡ ಕನ್ನಡ ಕನ್ನಡ. ಕನ್ನಡದಲ್ಲಿ ಎಷ್ಟೊಂದು ಪುನೀತ್ ರಾಜ್ಕುಮಾರ್ದು. ಅಲ್ಲ, ನಾನು ಅದನ್ನ ನನ್ನ ಇನ್ಸ್ಟಾಗ್ರಾಮ್ ಬಯೋದಲ್ಲೂ ಹಾಕಿದ್ದೀನಿ. ನಮ್ಮ ಅಪ್ಪಂಗೆ ಗೊತ್ತಿರ್ತೈತೆ ಅನ್ಸುತ್ತೆ, ನಮ್ಮ ಅಮ್ಮ ಇನ್ಸ್ಟಾಗ್ರಾಮ್ ಕಳಿಸ್ತೀನಿ. ಎಷ್ಟು? ಅಲ್ಲ ಗೊತ್ತಿಲ್ಲ. ಅಪ್ಪ ಐ ಲವ್ ಯು ಪಾನ. ಅಲ್ಲ, ಗೊತ್ತಿಲ್ಲ. ಸುಳ್ಳು. ಇಲ್ಲ, ಅದೇ. ನೆಕ್ಸ್ಟ್ ಫಿಫ್ತ್ ಕ್ವಶನ್. ನನ್ನ ಹಾಬಿ ಏನು? ಊಟ ಮಾಡೋದು, ಮಲ್ಗೋದು. ಇದು ಆಕ್ಚುಲಿ ಚೆನ್ನಾಗಿರೋದು. ಅದೆಲ್ಲ ರೂಟೀನು ತಿನ್ನೋದು ಗೈಸ್, ಅದಲ್ಲ. ಹಾಬಿ ಡ್ಯಾನ್ಸ್ ಆಡೋದು. ಕರೆಕ್ಟ್. ನೆಕ್ಸ್ಟ್ ಸಿಕ್ಸ್ತ್ ಕ್ವಶನ್. ನನ್ಗೆ ಯಾವ ಡ್ರೆಸ್ ತುಂಬಾ ಇಷ್ಟ, ಟ್ರೆಡಿಷನಲ್ ವೆಸ್ಟರ್ನ್? ಟ್ರೆಡಿಷನಲ್. ಕರೆಕ್ಟ್. ನಮಾಮಿ ನಮಾಮಿ ಶಂಕರ ಪಾದ. ಸೆವೆಂತ್ ಕ್ವಶನ್. ಫಸ್ಟ್ ನನಗೆ ಯಾರ ಅಮೃತ ಅಂತ ಕರೆದಿತ್ತು? ನಾನೇ. ಕರೆಕ್ಟ್. ಮಂದಾರವು ನೋಡೋಕೆ ಕಣ್ಸಾಲದು ಈ ನಿನ್ನ ಸೌಂದರ್ಯವ. ಕರೆಕ್ಟ್. ನೆಕ್ಸ್ಟ್ ಏಟ್ ಕ್ವಶನ್. ಮೈ ಆಲ್ ಟೈಮ್ ಫೇವ್ರೆಟ್ ಮೂವಿ? ಗೊತ್ತಿಲ್ಲ. ಕನ್ನಡನ ಹಿಂದಿನ? ಕನ್ನಡನೇ, ಆಲ್ವೇಸ್ ಕನ್ನಡ. ಯಾವುದು? ಗೊತ್ತಿಲ್ಲ. ನೀನು ಎಷ್ಟೊಂದು ಫಿಲಮ್ ಮಾಡ್ಬಿಟ್ಟು ಫೇವ್ರೆಟ್ ಮೂವಿ ಅಂದ್ರೆ ನಮಗೆ ಅದನ್ನ ನಾನು ಅದನ್ನ 20 ಸಲ ಹಾಕೊಂಡು ನೋಡಿರ್ತೀನಿ. ನಾನು ಗೊತ್ತಿಲ್ಲ. ನಾವು ಮನೇಲಿ ಇದ್ರೆ ನೋಡಕ್ಕೆ. ಅವನೇನ ಗೂಗ್ಲಿ ನಮ್ಮ ಬಾಸ್ ಎಷ್ಟು. ನೆಕ್ಸ್ಟ್ ನೈನ್ತ್ ಕ್ವಶನ್. ನನಗೆ ಯಾವ ಗಾಡ್ ಅಂದ್ರೆ ತುಂಬಾ ಇಷ್ಟ? ಆಂಜನೇಯ. ಕರೆಕ್ಟ್. ಆಂಜನೇಯ ಅಂದ್ರೆ ಅವಳಿಗೆ ಇಷ್ಟ. ನಮ್ಮ ಮನೇಲಿ ಕರೆಕ್ಟ್ ಗೈಸ್, ಜೈ ಆಂಜನೇಯ. ನನಗೆ ನೆಕ್ಸ್ಟ್ 10th ಕ್ವಶನ್. ನಾನು ಯಾರನ್ನ ಯಾವಾಗಲೂ ಮಿಸ್ ಮಾಡ್ಕೊತೀನಿ, ಆಮೇಲೆ ಅವ್ರು ಯಾವುದೇ ಒಂದು ಫ್ರೀ ಟೈಮಲ್ಲಿ ಇದ್ರು ಅವ್ರು ಇದ್ದಾಗ ಚೆನ್ನಾಗಿರ್ತಿತ್ತು, ಅವ್ರು ಇದ್ರೆ ಚೆನ್ನಾಗಿರ್ತಿತ್ತು ಅಂತ ಅಂದಿದ್ದೀನಿ. ಜಾಸ್ತಿ ಅಂದಿದ್ದೀನಿ ಗೈಸಿ ಮಾತ್ರ. ಯಾರದು? ಚೈತ್ರ. ಅಲ್ಲ ದೊಡ್ಡಪ್ಪನ? ಅಲ್ಲ. ನಿತ್ಯ? ಇಲ್ಲಪ್ಪ. ಅಂದ್ರೆ ಅವ್ರು ಹೇಳಿರ್ತೀನಿ, ಅಯ್ಯೋ ಇವ್ರು ಇರ್ಬೇಕಾಯ್ತು ಅಂತ. ಗೊತ್ತಿಲ್ಲ. ಇದೆಲ್ಲ ಬರೀ ಓಡು. ಇದೆಲ್ಲ ಏನು ಹೇಳೋದೇ ಇಲ್ಲ. ನಾನು ಹೇಳ್ತೀನಿ ಗೈಸ್, ಇವ್ರ ಡ್ಯೂಟಿಯಲ್ಲೇ ಬ್ಯುಸಿ ಆಗಿರ್ತಾರೆ, ಅದಕ್ಕೆ ಇವ್ರು ಕೇಳಿಸ್ಕೊಂಡಿರಲ್ಲ. ನಮ್ಮ ಅಮ್ಮನೂ ಬರೀ ಓಡು. ಮೊನ್ನೆ ಎಲ್ಲ ಹೇಳಿತ್ತು ಚೈತ್ರ ಇರ್ಬೇಕಾಯ್ತು, ಚೈತ್ರ ಇರ್ಬೇಕಾಯ್ತು. ಮಲ್ಲಿಗೆಗಿಂತ ಬಲು ಅಂದ ನೀನು ಶ್ರೀಗಂಧ. ಅಂದ್ರೆ ಬರೀ ಓಡು. ಅದನ್ನ ನಾನು
ಎಷ್ಟೊಂದು ವರ್ಷದಿಂದ ಹೇಳಿರ್ತೀನಿ ಗೈಸ್, ಅದನ್ನ ಮರ್ತೋಗ್ಬಿಟ್ಟವ್ರೆ. ನಾನು ಮೊನ್ನೆನೂ ಹೇಳ್ದೆ ಯಾವ್ದೋ ಇದ್ರಲ್ಲಿ. ನಮ್ಮ ಅಮ್ಮವ್ರ ಅಪ್ಪನ್ನ, ಆಮೇಲೆ ನಮ್ಮ ಅಪ್ಪವ್ರ ಅಪ್ಪನ್ನ ಯಾವಾಗ್ಲೂ ಇದು ಓಡು ಅಪ್ಪ ಇದೆಲ್ಲ ಎಮೋಷನಲ್ ಅಪ್ಪ. ಇದೆಲ್ಲ ಓಡು ಅಪ್ಪನ್ನ ಮತ್ತೆ ನಮ್ಮ ಅಪ್ಪವ್ರ ಅಪ್ಪನ್ನ ಗೈಸ್, ಇವರು ನಾನು ನನ್ ಮನ್ಸಾಕ್ಷಿ ಇದ್ದಾರೆ. ನನ್ನ ಮನ್ಸು ನೋಡ್ರಿ, ನಮ್ಮಮ್ಮ ನನ್ ಕಡೆ ಅವರೇ ಗೈಸ್. ನಮ್ಮ ಅಪ್ಪ ಯಾವಾಗ್ಲೂ ಡ್ಯೂಟಿಗೆ ಹೋಗಿರ್ತಾರೆ, ಅವರು ಮನೇಲಿ ಇಲ್ದಿರೋ ಕಾರಣ ನಾನು ನಮ್ಮ ಅಮ್ಮನ ಹತ್ರ ಶೇರ್ ಮಾಡ್ಕೊಂಡಿರ್ತೀನಿ, ನಮ್ಮ ಅಮ್ಮನ ಹತ್ರ. ನೆಕ್ಸ್ಟ್ ಕ್ವಶನ್, ಅವಾಗಲೇ ಹಿಂಗ್ ಬಂದ್ ನೋಡ್ತಾ ಇದ್ರು ಗೈಸ್ ಯಾವ್ದು ಅಂತ ಕ್ವಶನ್. ನೆಕ್ಸ್ಟ್, ಶಾರ್ಟ್ ಹೇರ್ ಆರ್ ಲಾಂಗ್ ಹೇರ್? ಶಾರ್ಟ್. ಕರೆಕ್ಟ್, ಶಾರ್ಟ್, ನೋ ಲಾಂಗ್. ಏನ್ ಶಾರ್ಟ್ ಲಾಂಗ್? ಅದನ್ನ ಕರೆಕ್ಟ್ ಕ್ವಶನ್ ಶಾರ್ಟ್ ಹೇರ್ ಶಾರ್ಟ್ ಹೇರ್ ಇಷ್ಟ ಲಾಂಗ್ ಹೇರ್ ಇಷ್ಟ ಹಂಗ ಕೇಳು. ಶಾರ್ಟ್ ಹೇರ್ ಲಾಂಗ್ ಹೇರ್ ಅಂದ್ಬಿಟ್ರೆ ಲಾಂಗ್ ಹೇರ್ ನನಗೆ ಇಷ್ಟ, ಶಾರ್ಟ್ ಹೇರ್ ನಿಮ್ಮ ಅಮ್ಮನಿಗೆ ಇಷ್ಟ. ಇದೇನ್ ಕಂಟೆಂಟ್ ಕೊಡ್ತಾ ಇದೇ question. ಹೂ ನೋಸ್ ಮೀ ಬೆಟರ್, ಶಾರ್ಟ್ ಹೇರ್ ಆರ್ ಲಾಂಗ್ ಹೇರ್ ಕ್ವಶನ್. ನೀನ್ ಹೇಳಿದ್ದು ನನ್ಗೆ ಯಾವ್ದು ಇಷ್ಟ ಅಂತ ಕೇಳ್ಬೇಕು. ನನಗೆ ಯಾವ್ದು ಇಷ್ಟ, ಶಾರ್ಟ್ ಹೇರ್ ಆರ್ ಲಾಂಗ್ ಹೇರ್? ನಿನ್ಗೆ Guys, ನಿನ್ಗೆ ಸ್ಕೂಲಲ್ಲಿ ಇದ್ದಾಗ ಲಾಂಗ್ ಹೇರ್, ಇವಾಗ ಸ್ಟೈಲ್ ಮಾಡಕ್ಕೆ ಶಾರ್ಟ್ ಹೇರ್. ಇದು ಆಕ್ಚುಲಿ ಚೆನ್ನಾಗಿ ಏನೋ ಗೈಸ್, ಒಟ್ನಲ್ಲಿ ಅಟ್ ಪ್ರೆಸೆಂಟ್ ನನಗೆ ಶಾರ್ಟ್ ಹೇರ್ ಇಷ್ಟ. ಯಾವ್ದಕ್ಕೆ ಬೇಗ ಕೋಪ ಮಾಡ್ಕೊಂತೀನಿ ನಾನು? ತಿಂದಿಲ್ಲ ಅಂದ್ರೆ, ರೇಗಿದ್ರೆ, ಇಲ್ಲ ನಿದ್ದೆ ಮಾಡಿಲ್ಲ ಅಂದ್ರೆ, ಮನೆ ಕೆಲಸ ಮಾಡಿಲ್ಲ ಅಂದ್ರೆ, ನಂಗೆ ಗೊತ್ತಿಲ್ಲ guys. ಇಲ್ಲ ಇಲ್ಲ. ನನಗೆ ಗೊತ್ತಿರೋದು ಇದೆ ನಿಜ. ಏನು ತಿನ್ನೋದಕ್ಕೆ ಕೋಪ? ನಾನು ಏತ ತಿನ್ನೋದಕ್ಕೆ ಕೋಪ ಮಾಡ್ಕೊಂತೀನ ಲೇಟ್ ಆದ್ರೆ ಸಿಕ್ಕಿಲ್ಲ ಅಂದ್ರೆ. ಇಲ್ಲ ಗೈಸ್, ಇದು ತಪ್ಪು. ರೇಗಿದ್ರೆ ಇವಳು ಕೋಪ ಮಾಡ್ಕೊಂತಾರೆ. ಕರೆಕ್ಟ್, ತಪ್ಪಿಲ್ಲ ಅಂದ್ರೂ ಬೈದ್ರೆ ಕೋಪ ಮಾಡ್ಕೊಂತೀನಿ ಗೈಸ್, ಇನ್ನೆಲ್ಲದಕ್ಕೂ ಒಪ್ಕೊಂತೀನಿ. ಇವ್ರು ಸ್ವಲ್ಪ ಯಾಕೋ ನನ್ನ ಏನಂತಾರೆ ಡಿಸ್ರೆಸ್ಪೆಕ್ಟ್ಫುಲ್, ಆಮೇಲೆ ಡಿಸಪಾಯಿಂಟ್ ಮಾಡ್ತಾ ಇದ್ದಾರೆ. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ ಬೇಕು. ನೋಡಿ ಸ್ವಲ್ಪ ಝೂಮ್ ಹಾಕಿ ಇವ್ರನ್ನ, ಕ್ಯಾಮ್ರಾಮನ್ ನಮ್ಮ ತಮ್ಮ, ಕ್ಯಾಮ್ರಾಮನ್ ಝೂಮ್ ಹಾಕಿ ಸ್ವಲ್ಪ ಒಂದು ಮೀಮ್ ಹಾಕಿ ಗೈಸ್. ನೆಕ್ಸ್ಟ್, ನನಗೆ ಯಾವ ಅನಿಮಲ್ ಅಂದ್ರೆ ಭಯ? ಲಿಸರ್ಡ್. ಕರೆಕ್ಟ್, ಇಬ್ರು ಕರೆಕ್ಟ್. ನೆಕ್ಸ್ಟ್, ನಾನು ಯಾವುದಕ್ಕೆ ಬೇಗ ಅಳ್ತೀನಿ? ಯಾವ್ದಕ್ಕೆ ಅಳ್ತೀನಿ? ಜಲ್ದಿ ಹೇಳ್ತೀಯ. ಬೈದ್ರೆ ಎಲ್ಲರೂ ಅಳ್ತಾರೆ. ಈಗ ಅಪ್ಪ ನಿನಗ್ ಬೈದ್ರೆ ಅಳಲ್ವಾ? ಅಳಲ್ಲ. ಅಪ್ಪ ಬೈದ್ರೆ ಅಪ್ಪ ನಿನ್ ಮೇಲೆ ಬೇಜಾರು ಮಾಡ್ಕೊಳ್ಳ, ಅದೆಲ್ಲ ಕಾಮನ್ ಗೈಸ್. ನಾನು ಯಾವ್ದಕ್ಕೆ ಸ್ಪೆಷಲ್ ಆಗಿ ಅದಕ್ಕೆ ಅಂತ ಯಾವ್ದಕ್ಕೆ ಅಳ್ತೀನಿ ಬೇಗ? ಓರಿಯೋ ಸ್ವೀಟಿಗೆ ಏನಾದ್ರು ಆದ್ರೆ ಅದು ಒಂದ್ ಕಡೆ ಕರೆಕ್ಟ್, ಆದ್ರೆ ಇನ್ನೊಂದೈತೆ ಗೊತ್ತಿಲ್ಲ. ನಮ್ಮ ಮನೇಲಿ ಯಾರಿಗೆ ಒಂಚೂರು ಹುಷಾರಿಲ್ಲ ಅಂದ್ರೂ ಅಳ್ತೀನಿ ಗೈಸ್. ನೆಕ್ಸ್ಟ್ ಕ್ವಶನ್, ನನ್ಗೆ ಆಲ್ ಟೈಮ್ ಫೇವ್ರೆಟ್ ಪ್ಲೇಸ್ ಯಾವುದು? ಮೈಸೂರು. ಕರೆಕ್ಟ್ ಗೈಸ್. ಮೈಸೂರಿಗೆ ಕರ್ಕೊಂಡೋಗ್ ಅಂತ ಇದ್ದೀನಿ. ನಮ್ಮ ಅಪ್ಪ ಇನ್ನೂ ಕರ್ಕೊಂಡೋಗಿಲ್ಲ, ಯಾಕಂತಾನು ಗೊತ್ತಿಲ್ಲ. ನೆಕ್ಸ್ಟ್ ಕ್ವಶನ್ ಗೈಸ್, ಮೈ ಫೇವ್ರೆಟ್ ಫ್ಲವರ್? ಗೊತ್ತಿಲ್ಲ. ಮಲ್ಲಿಗೆ ಹೂವು. ಗೊತ್ತಿಲ್ಲ. ನಾನು ಇದು ಹೇಳ್ತಾ ಇರ್ತೀನಿ, ಅಮ್ಮ ಅದೇ ಗಣೇಶನ ಹಬ್ಬದಲ್ಲಿ ಜಾಸ್ತಿ ನಾನು ಹೇಳಿರ್ತೀನಿ, ಅಮ್ಮ ಈ ಹಾರ ಇದ್ದಿದ್ರೆ, ಈ ಹೂವಿನ ಹಾರ ಇದ್ದಿದ್ರೆ ಅದು ಲುಕ್ ಕೊಟ್ಟಿರೋದು. ನಮ್ಮ ಅಪ್ಪಂಗೆ ಗೊತ್ತಿರುತ್ತೆ. ನಾನು ಯಾಕಂದ್ರೆ ನಮ್ಮ ಅಪ್ಪನ ಹತ್ರ ಗಣೇಶ ಹಬ್ಬದ ಬಗ್ಗೆ ಡಿಸ್ಕಷನ್ಸ್ ಮಾಡಿರ್ತೀನಿ. ಹೇಳಪ್ಪ, ನಾನು ಈ ರಾಜ ಅಲ್ಲ ಗೈಸ್, ಲೋಟಸ್. ನಾನೆಲ್ಲ ಟಿವಿಯಲ್ಲಿ ನೋಡಿದ್ರು ಅಷ್ಟೇ, ನಾನು ಅದನ್ನೇ ಅಬ್ಸರ್ವ್ ಮಾಡಿರ್ತೀನಿ. ಸೊ ಅದಕ್ಕೆ ಲೋಟಸ್. ನನ್ನ ಆಡ್ಕೊತಾ ಇದ್ದಾರೆ ಗೈಸ್, ತುಂಬ ಡಿಸಪಾಯಿಂಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ಹೋಗೋಣ. ನನಗೆ ಯಾವ ಸ್ವೀಟ್ ಅಂದರೆ ತುಂಬ ಇಷ್ಟ? ಕಾಜು ಬರ್ಫಿ. ಕರೆಕ್ಟ್ ಗೈಸ್. ನಾನು ಅನ್ಕೊಂಡೆ ಫಸ್ಟ್ ಕ್ವಶನ್ ಸ್ಟಾರ್ಟಿಂಗ್ ಅಲ್ಲೇ ನಮ್ಮ ಅಪ್ಪನೇ ವಿನ್ ಆಗೋದು ಅಂತ. ನೋಡಿದ್ರೆ ನನ್ನ ಚೆನ್ನಾಗಿ ನಮ್ಮ ಅಮ್ಮನೇ ಅರ್ಥ ಮಾಡ್ಕೊಂಡಿದ್ದಾರೆ. ನಮ್ಮಪ್ಪ
ನೋಡ್ರಿ, ಅಥವಾ ಏಂತಕ್ಕೆ ಈ ತರ ಸೈಲೆಂಟ್ ಆಗ್ಬಿಟ್ಟಿದ್ದಾರೆ? ಯಾಕೆ ಚಿನ್ನ ನಿಮ್ಮ ಮೌನ? ನೆಕ್ಸ್ಟ್ ಕ್ವಶನ್ ಹೋಗೋಣ ಗೈಸ್. ನಾನು ಇಂಟ್ರೋವರ್ಟ ಎಕ್ಸ್ಟ್ರೋವರ್ಟ? ಇಂಟ್ರೋವರ್ಟ್. ಹೌದು. ಕರೆಕ್ಟ್. ಅಂದ್ರೆ ಆಫ್ಲೈನ್ ಅಲ್ಲಿ ಸ್ವಲ್ಪ ಇಂಟ್ರೋವರ್ಟ್, ಆನ್ಲೈನ್ ಅಲ್ಲಿ ಮಾತ್ರ ಎಕ್ಸ್ಟ್ರೋವರ್ಟ್ ಆಗಿರ್ತೀನಿ. ನೆಕ್ಸ್ಟ್, ನನ್ಗೆ ರೆಡಿ ಆಗೋದು ಇಷ್ಟನಾ ಇಲ್ವಾ? ರೆಡಿ ಆಗೋದು ಇಷ್ಟ. ಯಾವ ಆಂಗಲ್ ಇಂದ? ಜಾಸ್ತಿ ಇಷ್ಟ. ಗೈಸ್ ನಾನು ರೆಡಿ ಆಗ್ತಾಳೆ, ತುಂಬಾ ರೆಡಿ ಆಗ್ತಾಳೆ. ಎಲ್ಲಾದ್ರೂ ಹೋಗ್ಬೇಕಂದ್ರೆ ಸುಮಾರು ಹೊತ್ತು ರೆಡಿ ಆಗ್ತಾಳೆ. ಗೈಸ್ ಅದು ಹೇರ್ ಸ್ಟೈಲ್ಗೆ ಅಷ್ಟೇ. ನಾನು ಹೇರ್ ಸ್ಟೈಲ್ ಸ್ವಲ್ಪ ಕಟ್ ಮಾಡಿಸಿರೋದ್ರಿಂದ ಸ್ವಲ್ಪ ಟೈಮ್ ತಗೊಂತೀನಿ. ಮನೇಲಿ ಇದ್ರೆ ಗೈಸ್ ನೀವು ನಮ್ಮ ಅಜ್ಜಿ ಬಂದಿರೋ ಬ್ಲಾಗಲ್ಲಿ ನೋಡಿರ್ತೀರ ನಾನು ಹೆಂಗಿದ್ದೀನಿ ಅಂತ. ಮೇಕಪ್ ಎಲ್ಲ ಮಾಡ್ಕೊಂತೀನಾ? ಇಲ್ಲ. ಮನೆಯಿಂದ ಮಾಡ್ಕೊಳ್ಳೋಣ, ಆಚೆ ಹೋಗ್ಬೇಕಾದ್ರೆ ಜಾಸ್ತಿ. ಅದೇ ಜಾಸ್ತಿ. ಹೌದು, ನನಗೆ ಮೇಕಪ್ ಇಷ್ಟ ಇಲ್ಲ. ಹೌದು, ನಾನು ಅದೇ ತಕ್ಷನಾಗಿದ್ದೀನಿ, ಮೇಕಪ್ ಎಲ್ಲ ಮಾಡ್ಕೊಳಲ್ಲ ಗೈಸ್. ಇವಾಗ ಬ್ಲಾಗಲ್ಲಿ ಬರಬೇಕು ಅಂತ ನಮ್ಮನೆ ಸ್ವಲ್ಪ ಕಾಜಲ್ ಹಾಕೋ ಅಂತ ಅಷ್ಟೇ ಹೇಳಿರೋದು ಬಿಟ್ರೆ ಇನ್ನು ನಮ್ಗೆ ಅವೆಲ್ಲ ನಮ್ಮ 3 ಜನಕ್ಕೂ ಅಷ್ಟೇ ಗೈಸ್. ಆಮೇಲೆ ನಮ್ಮ ಅಜ್ಜಿ ಮಲಗಿದ್ದಾರೆ, ಅವ್ರಿಗೂ ಅಷ್ಟೇ. ಯಾರಿಗೂ ನಮ್ಮ ಮನೇಲಿ ಮೇಕಪ್ ಆಗಲಿ ಅಥವಾ ಡ್ರೆಸ್ ಅದೇ ಹಾಕೊಬೇಕು, ಇದೇ ಔಟ್ಫಿಟ್ ಮೇಂಟೈನ್ ಮಾಡಬೇಕು ಅವೆಲ್ಲ ಅಲೋ ಇಲ್ಲ. ಆಮೇಲೆ ನಮ್ಮ ಅಪ್ಪನ ದಯೆಯಿಂದ ನಮ್ಮಪ್ಪ ಪರ್ಮಿಷನ್ ಕೊಟ್ಟಿಲ್ಲ ಅಂದ್ರು ಇಷ್ಟು ಮಾಡಿಸಿದ್ದೀನಿ. ನಮ್ಮಮ್ಮ ಹ್ಞೂ ಅಂದಿರೋದಕ್ಕಷ್ಟೇ, ಇನ್ನೇನಿಲ್ಲ. ಅದಕ್ಕೆ ಬೈತಾರೆ ಲಾಂಗ್ ಏರ್ ಅಂತ. ನೆಕ್ಸ್ಟ್ ಕ್ವಶನ್ ಹೋಗೋಣ ಗೈಸ್. ನಾನು ಫಸ್ಟ್ ಟೈಮ್ ಅಡಿಗೆ ಮಾಡಿದ್ದು ಏನು? ಅನ್ನ ಬೇಳೆ ಸರ್. ಕರೆಕ್ಟ್. ನಮ್ಮ ಅಪ್ಪ ಅದನ್ನ ತಿನ್ಬಿಟ್ಟು ಸೂಪರ್ ಅಂತ 3 ಸರಿ ಹಾಕ್ಸ್ಕೊಂತಿದ್ರು ಗೈಸ್. ಅದನ್ನೇ ಮರ್ತೋಗೋರು ನಮ್ಮಪ್ಪ. ಇಲ್ಲ ಗೈಸ್, 3 ಸರಿ ಅನ್ನ 2 ಸರಿ, ಸಾರು 3 ಸರಿ. ಹೌದು, ಅನ್ನ 2 ಸರಿ, ಸಾರು 3 ಸರಿ. ಸಾರು ಖಾಲಿ ಆಗಲ್ಲ ಬೇಗ. ಜೋಶ್ ತುಂಬ್ತಾ ಇದ್ದೀನಿ, ನಮ್ಮ ಅಪ್ಪಂಗೆ ಮೇಲೆ ಜೋಶ್ ಹೋಗ್ತಾ ಇಲ್ಲ. ನೆಕ್ಸ್ಟ್ ಕ್ವಶನ್. ಮೈ ಫೇವ್ರೆಟ್ ಆಕ್ಟಿವಿಟಿ? ಡ್ರಾಯಿಂಗ್. ಮೊನ್ನೆ ರಜಾ ಬಂದಿತ್ತಂತೆ, ಏನೋ ಒಂದ್ ಡ್ರಾಯಿಂಗ್ ಬಂದ ತಕ್ಷಣ ಡ್ರಾಯಿಂಗ್ ಮಾಡಿದ ತಕ್ಷಣ ಡ್ರಾಯಿಂಗ್, ಆಮೇಲೆ ಮಲ್ಗಿದ ತಕ್ಷಣ ಮಲ್ಕೊಳ್ಳಿ. ಏನು ಗೊತ್ತಿಲ್ಲಮ್ಮ. ಮೈ ಫೇವ್ರೆಟ್ ಆಕ್ಟಿವಿಟಿ? ಅದೇ ಡ್ರಾಯಿಂಗ್ ಅನ್ಕೊಂಡು. ಸಿಂಗಿಂಗ್. ಅಲ್ಲ ಡ್ಯಾನ್ಸಿಂಗ್. ಅದನ್ನ ನಾನು ಹಾಬಿ ಅಂತ ಕೇಳಿದಾಗ ಹೇಳಿದ್ರು ಇಬ್ರು. ಹಂಗಲ್ ಮತ್ತೆ ಗೈಸ್ ಗೊತ್ತಿಲ್ಲ. ನನಗೆ ಗೊತ್ತಿಲ್ಲ. ಇನ್ನೊಂದು ನೀನೇ ಹೇಳಿದ್ದೆ, ಕೋಪ ಮಾಡ್ಕೊಂತೀನಿ ಅಂತ ಅಂದಾಗ ನೀನು ಆ ಕ್ವಶನ್ ಕೇಳಿದಾಗ ಹೇಳಿದ್ದೆ ಆನ್ಸರ್. ಗೊತ್ತಿಲ್ಲ ಗೈಸ್. ಏನದು ಹೇಳಿದ್ದೆಲ್ಲ ಅವಾಗ್ಲೇ, ಕೋಪ ಮಾಡ್ಕೊಂತೀನಿ ಅಂತ ಅಂದಾಗ. ಕರೆಕ್ಟ್ ಗೈಸ್. ನನಗೆ ಜಾಸ್ತಿ ತಿನ್ನೋದು ಇಷ್ಟ ಗೈಸ್, ಅಷ್ಟೇ. ಅದಕ್ಕೆ ನಮ್ಮಮ್ಮ ಎಷ್ಟು ಚೆನ್ನಾಗಿ ಗುಂಡಿಗೆ ಇರೋದು. ನಾನು ನಮ್ಮಮ್ಮ ಗುಂಡಿಗಿರೋದು ಅದಕ್ಕೆ. ಯಾಕಂದ್ರೆ ಈ ಒಂದು ವ್ಯಕ್ತಿಯಿಂದ ಗೈಸ್ ನಾವೇನು ಹೇಳಿದ್ರು ತಂದ್ಕೊಟ್ಬಿಡ್ತಾರೆ. ನೋಡ್ರಿ ಹೆಂಗ್ ಮಾಡ್ತಾರೆ. ನಾವೇನು ಹೇಳಿದ್ರು ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಬನ್ನಿ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಬಗ್ಗೆ ಎಷ್ಟು ತಿಳ್ಕೊಂಡಿದ್ರು ಅಂತ ಹೆಂಗ್ ಅನಿಸ್ತು, ಈ ಕ್ವಶನ್ಸ್ ಎಲ್ಲ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ರ ಅಂತ ಕೇಳೋಣ ಬನ್ನಿ. ಏನಂತೀಯಮ್ಮ? ಗೊತ್ತಿರುತ್ತೆ ಆಮೇಲೆ, ಅದ್ರಲ್ಲಿ ಸ್ವಲ್ಪ ಗೊತ್ತಿರಲಿಲ್ಲ, ಇವಾಗ ಗೊತ್ತಾಯ್ತು. ನೆಕ್ಸ್ಟ್ ಅಪ್ಪ ನಿಂಗೆ ಏನು ಅನಿಸ್ತಪ್ಪ? ಏನು ಅನಿಸಿಲ್ಲ, ನಾರ್ಮಲ್ ಆಗಿದೆ. ನಗಪ್ಪ ಹೇಳಪ್ಪ ನೀಟಿಗೆ, ಜನರಿಗೆ ಹೇಳು ನನ್ನ ಮಗಳ ಬಗ್ಗೆ ಇಷ್ಟು ನಾನು ತಿಳ್ಕೊಂಡಿದ್ದೆ, ಇಷ್ಟು ನಾನು ತಿಳ್ಕೊಂಡಿಲ್ಲ ಅಂತ. ನನಗೆ ಗೊತ್ತಿರೋ ಅಷ್ಟು ತಿಳ್ಕೊಂಡಿರೋ ಅಷ್ಟು ಹೇಳಿದ್ದೀನಿ ಗೈಸ್. ನಮ್ಮಪ್ಪ ಯಾಕೆ ಇಷ್ಟು ಇಂಟ್ರೋವರ್ಟ್ ಅಂತ ಅಂದ್ರೆ, ಅವರು ಆನ್ಲೈನಲ್ಲಿ ಮಾತ್ರ ಇಷ್ಟು ಡೀಸೆಂಟ್ ಡಿಸಿಪ್ಲಿನ್ ಆಗಿ ಬೇಕಾದ್ರೆ ನಾವು ಕೇಳಿದ್ರೆ ಹಿಂಗಿರ್ತಾರೆ. ಆಫ್ಲೈನಲ್ಲಂತೂ ಅದೊಂದು ವಿಡಿಯೋ ಮಾಡ್ತೀನಿ, ಬೇಕಂದ್ರೆ ಕಮೆಂಟ್ ಮಾಡಿ ಗೈಸ್. ನಮ್ಮಪ್ಪ ಆಫ್ಲೈನಲ್ಲಿ ಹೆಂಗಿರ್ತಾರೆ ಅಂತ ಅವ್ರಿಗೆ ಗೊತ್ತಾಗ್ದಿಲ್ದಂಗೆ ವಿಡಿಯೋ ಮಾಡಿ ಹಾಕ್ತೀನಿ. ನೆಕ್ಸ್ಟ್ ನನ್ಗೇನು ಅನಿಸ್ತು ಅಂದರೆ, ನಾನು ಎಕ್ಸ್ಪೆಕ್ಟ್ ಮಾಡಿದ್ದೆ ನಮ್ಮ ಅಪ್ಪನೇ ಅಂದರೆ ನಮ್ಮ ಅಪ್ಪನಿಗೆ ಸ್ವಲ್ಪ ಯಾಕಂದರೆ ಅವ್ರು ಡ್ಯೂಟಿಗೆ ಹೋಗೋ ಕಾರಣದಿಂದ ನಮ್ಮ ಅಪ್ಪಂಗೆ ಗೊತ್ತಿರೋ ಕೇಳೋಣ ಅಂದ್ಬಿಟ್ಟು ಕ್ವಶನ್ಸ್ನ ನಾನು ರೆಡಿ ಮಾಡಿದ್ದೆ. ನಮ್ಮ ಅಪ್ಪನೇ ಎಲ್ಲ ಹೇಳ್ತಾರೆ ಅಂತ ಅಂದ್ಕೊಂಡಿದ್ದೆ ನಾನು. ಹೇಳ್ಬೇಕಂದ್ರೆ ನಮ್ಮ ಅಪ್ಪಂಗೆ ಚೆನ್ನಾಗಿ ಗೊತ್ತು ಅಂತ. ಆದರೆ ನಮ್ಮ ಅಪ್ಪನಿಗಿಂತ ನಾನು ಜಾಸ್ತಿ ಶೇರ್ ಮಾಡಿದ್ದೀನಿ ನಮ್ಮ ಅಮ್ಮನ ಹತ್ರ.
ಸೊ ನಮ್ಮ ಅಮ್ಮಂಗೆಲ್ಲ ಗೊತ್ತಿದೆ. ಆಮೇಲೆ ಕೆಲಸ ಮಾಡಬೇಕಾದ್ರೆ ಯಾವ ಹಾಡೆಲ್ಲ ಹಾಕ್ತೀನಿ ಅನ್ನೋದೆಲ್ಲ ನಮ್ಮ ಅಮ್ಮಂಗೆ ಗೊತ್ತು. ಅದಕ್ಕೆ ಹಾಡು ಎಷ್ಟು ಅಂತ ಅಂದ್ಬಿಟ್ರು, ಆದರೆ ಎಷ್ಟಲ್ಲ. ಆಮೇಲೆ ಇನ್ನೇನು ಹೇಳ್ಬೇಕಂದ್ರೆ ಈ ವ್ಲಾಗ್ ತುಂಬ ಫನ್ನಿಯಾಗಿ ನಂಗೆ ತುಂಬ ಇಷ್ಟ ಆಯಿತು ಗೈಸ್. ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಗೈಸ್. ಬಾಯ್. You might have been playing with, makes me wonder who